ದಿವಂಗತ ಮುಖ್ಯಮಂತ್ರಿ ದೇವರಾಜು ಅರಸುರವರ 109ನೇ ಜನ್ಮ ದಿನೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ನಾಡಿನ ಖ್ಯಾತ ಮುಖ್ಯಮಂತ್ರಿಗಳು, ಸಮರ್ಥ ಆಡಳಿತಗಾರರು, ದೇಶ ಕಂಡ ಪ್ರಾಮಾಣಿಕ ರಾಜಕಾರಣಿಗಳಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಆತ್ಮೀಯರಾದಂಥ ಶಿವರಾಜ್ ತಂಗಡಗಿಯವರೇ, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಸನ್ಮಾನ್ಯ ಹೊರಟ್ಟಿಯವರೇ, ಸನ್ಮಾನಿತರಾದಂಥ ಹಿರಿಯರಾದಂಥ ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತಾರವರೇ, ಶಾಸಕ ಮಿತ್ರರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಇನ್ನಿತರ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ವೇದಿಕೆ ಕೆಳಗಡೆ ಹಸಿರಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ, ಇಂದು ದೇವರಾಜು ಅರಸುರವರ 109ನೇ ಜನ್ಮದಿನಾಚರಣೆ. ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಸರ್ಕಾರದ ವತಿಯಿಂದಲೇ ದೇವರಾಜು ಅರಸು ಜಯಂತಿಯನ್ನು ಮಾಡ್ತಾ ಇದ್ದೇವೆ. ದಲಿತ, ಹಿಂದುಳಿದ ಮತ್ತು ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸಂಘಟನೆಗಳು ಕೂಡ ಅವರ ಜಯಂತಿಯನ್ನು ಮಾಡ್ತಾ ಅವರ ವ್ಯಕ್ತಿತ್ವವನ್ನು, ನಾಯಕತ್ವವನ್ನು, ಸಾಮಾಜಿಕ ಬದ್ಧತೆಯನ್ನು, ಬಡವರ ಪರವಾದ ಅವರ ನಿಲುವುಗಳನ್ನು ನೆನೆಸ್ಕೊಳ್ತಾ, ಎಂಥ ನಾಯಕತ್ವ ಶೋಷಿತಕ್ಕೆ ಒಳಗಾಗಿದ್ದಂಥ, ಚಿದಿರಿ ಹೋಗಿದ್ದಂಥ ಸಮುದಾಯಗಳಿಗೆ ಭರವಸೆಯನ್ನು, ನಂಬಿಕೆಯನ್ನು ಮೂಡಿಸಿ ಕೋಮುವಾದ ಮತ್ತು ಮತೀಯವಾದದ ಹಿಡಿತದಿಂದ ಈ ಜನರನ್ನು ಬಿಡಿಸುವಂಥ ಕೆಲಸವನ್ನು ತನ್ನ ಆಡಳಿತದ ಉದ್ದಗಲಕ್ಕೆ ಮಾಡಿದ್ರು ಅಂತಕ್ಕಂಥ ನೆನಪುಗಳು ಇಂದು ಹಿಂದೆಂದಿಗಿಂತ ಹೆಚ್ಚಾಗಿ ನಮ್ಮನ್ನು ಅವರು ಹೆಚ್ಚು ನೆನೆಸಿಕೊಳ್ಳತಕ್ಕಂಥ ಪರಿಸ್ಥಿತಿ. ಬಂಧುಗಳೇ, ದೇವರಾಜು ಅರಸವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಿಂದ ಬಂದವರು. ಹಳ್ಳಿ ಅಂದಮೇಲೆ ಅವ್ರಿಗೆ ಹಳ್ಳಿಯ ಬದುಕಿನ ಎಲ್ಲ ಮಜಲುಗಳು ವ್ಯಕ್ತಿಗತವಾಗಿ ಗೊತ್ತು. ಮೂಲ ಕಸುಬು ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದರು. ಅಲ್ಲಿಯ ಕೃಷಿ ಕಾರ್ಮಿಕರು, ಜಾತಿ ವ್ಯವಸ್ಥೆ ಮತ್ತು ಇತರ ಸಾಂಸ್ಕೃತಿಕ ಬದುಕಿನ ಚಟುವಟಿಕೆಗಳೆಲ್ಲವೂ ಅವರಿಗೆ ಕರಗತ ಆಗಿತ್ತು. ಅವರು ಹಂತವಾಗಿ ಜನಪರ ಹೋರಾಟಗಳ ಮೂಲಕ, ಜನಪರ ನೀರುಗಳ ಮುಖಾಂತರ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸಿದರು. ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಜಾತಿಯ ಬೆಂಬಲವೇ ಇಲ್ಲದೇ ರಾಜ್ಯವನ್ನು ಮುನ್ನಡೆಸಿದ್ದ ಒಬ್ಬ ಧೀಮಂತ ನಾಯಕ. ವಿತೌಟ್ a caste support or without a caste in his favor. ಮತ್ತು ಇಷ್ಟೊಂದು ಜನರಾಗಿ ಯಾಗಾದರೂ ಅವರು IPD ಸಾಲಪ್ಪನವ್ರನ್ನ ನಿಲ್ಲಿಸಿ ಗೆಲ್ಲಿಸಿದ್ದಾರೆ ಅಂದರೆ ಅಂದಿನ ರಾಜಕೀಯ ವಿದ್ಯಮಾನಗಳು, ಅಂದಿನ ಮತದಾರರ ನಿಲುವುಗಳು ಹೇಗಿದ್ದು ಅನ್ನೋದನ್ನು ಇವತ್ತು ನಾವು ತುಲನೆ ಮಾಡಬೇಕಾದಂಥ ಪರಿಸ್ಥಿತಿ. ಅವರ ರಾಜಕೀಯ ನಿರ್ಣಯಗಳು ಹಣ ಇದ್ದವ್ರ ಕೈಗೆ ರಾಜಕೀಯ ಅಧಿಕಾರವನ್ನು ಕೊಡ್ತಿರಲಿಲ್ಲ. ಹಣ ಇರೋವ್ರ ಕೈಗೆ ರಾಜಕೀಯ ಅಧಿಕಾರ ಹೋದರೆ ಅದನ್ನು ಇಮ್ಮಡಿ ಮುಮ್ಮಡಿ 10 ಪಟ್ಟು ಏರಿಸಿ ಅದರ ರಕ್ಷಣೆಗಷ್ಟೇ ಅವರ ಅಧಿಕಾರದ ಬಳಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932ನೇ ಇಸ್ವಿನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಸಿವಿಲ್ ರೈಟ್ಸ್ ಟು ದಿ ಸಿಟಿಸನ್ ಆಫ್ ಇಂಡಿಯಾ, ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಡೋ ಸಂದರ್ಭದಲ್ಲಿ ಬ್ರಿಟಿಷರೇ
ನೀವೇನೋ ನಮಗೆ ಅಧಿಕಾರ ಕೊಟ್ಬಿಡ್ತಾ ಇದ್ದೀರಿ, ನೀವಿದ್ದಾಗಲೇ ನಮ್ಮ ದೇವಸ್ಥಾನಕ್ಕೆ ಬಿಡಲ್ಲ, ನೀವಿದ್ದಾಗೆ ನಮ್ಮ ಕೆರೆ ನೀರು ಬಿಟ್ಟಕ್ಕೆ ಬಿಡಲ್ಲ, ನೀವಿರುವಾಗಲೇ ನಮಗೆ ಸಾಮಾಜಿಕ ನ್ಯಾಯದ ಅಭಿವೃದ್ಧಿ ಮಾಡಲ್ಲ. ನೀವು ಬಿಟ್ಟು ಹೋದರೆ ಮತೀಯವಾದಿಗಳು, ಧರ್ಮಾಂಧರು, ಜಾತಿವಾದಿಗಳು ನಮ್ಮನ್ನು ಮೇಲ್ಬಿಡಕ್ಕೆ ಬಿಡ್ತಾರ? ನೀವು ಎಂಥ ಸರ್ಕಾರ ಅಧಿಕಾರ ಕೊಡಬೇಕಂದ್ರೆ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತ ವಾದ ಮಾಡಿದರು. ಯಥಾವತ್ತಾಗಿ ದೇವರಾಜು ಅರಸವರು ಅಧಿಕಾರಕ್ಕೆ ಬಂದ ಮೇಲೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಆಡಳಿತವನ್ನು ಮಾಡಿ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅವರ ನಿಲುವುಗಳು ವಿವರಿಸಿದ್ದಾರೆ, ಅವರ ನಿಲುವುಗಳನ್ನು ವಿವರಿಸಿದ್ದಾರೆ. ಅವರನ್ನು ಭ್ರಷ್ಟಾಚಾರಿ ಅಂತ ವ್ಯಾಪಕವಾಗಿ ಅವ್ರಿಗೆ ಅಪಪ್ರಚಾರ ಮಾಡಿದ್ರು. ಅವಕಾಶವಾದಿಗಳು, ಕೋಮುವಾದಿಗಳು, ಸಂವಿಧಾನದಲ್ಲಿ ಯಾರಿಗೆ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವಾತ್ಮಕ ನಿರ್ಧಾರಗಳಲ್ಲಿ ಅವರಿಗೆ ಅಚಲ ವಿಶ್ವಾಸ ಇಲ್ಲ, ಈ ಥರದ ಹಿಂದುಳಿದ ವರ್ಗಗಳನ್ನು ಹೋಗಬೇಕು ಅಂತೇಳಿ ಅವ್ರನ್ನ ವ್ಯಾಪಕ ಭ್ರಷ್ಟಾಚಾರಿ ಅಂತ ಅವ್ರನ್ನ ಗುರುಸಕ್ಕೆ, ಅಪಪ್ರಚಾರ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಸಂಚು ನಡೀತು. ಅವರ ಕೊನೆಯ ದಿನ, ಅವರ ಅಂತಿಮ ಸಂಸ್ಕಾರಕ್ಕೆ ಅವರ ಹತ್ರ ದುಡ್ಡೇ ಇರಲಿಲ್ಲ. ಆದರೆ ಅವರು ಪ್ರಚಾರ ಮಾಡಿದ್ದೇನು? ಇವನು ಭ್ರಷ್ಟ, ಇವನು ವ್ಯಭಿಚಾರಿ, ಇವನು ಮೇಲುವರ್ಗಗಳ ವಿರೋಧಿ, ಹೀಗೆಲ್ಲ ಅಪಪ್ರಚಾರ ಮಾಡೋದು. ಅವ್ರು ಹೇಳ್ತಿದ್ದೇನು ಧೈರ್ಯವಾಗಿ, ಕೂತ್ಕೊಳ್ರಿ, ನಿಮ್ಮ ಓಟು ನನಗೆ ಬೇಕಾಗಿಲ್ಲ, ನನ್ನ ಓಟು ಇಲ್ಲಿದ್ದಾವೆ. ಈ ಮಾತನ್ನು ಯಾಕೆ ಕೇಳ್ತಿದ್ರೆ, ಅಂಬೇಡ್ಕರ್ ಏನು ಹೇಳಿದ್ದಾರೆ? ರಾಜಕೀಯ ಅಧಿಕಾರ ಅನ್ನೋದು ಸಮಸ್ಯೆಗಳ ಬೀಗದ ಕೈ. ಈ ಸಮಸ್ಯೆಗಳ ಬೀಗದ ಕೈ ಕರಿ ಹಾಕಬೇಕಾದ್ರೆ ಯೋಗ್ಯರ ಕೈಯಲ್ಲಿ, ಸಮರ್ಥರ ಕೈಯಲ್ಲಿ, ವಿವೇಚನೆ ಉಳ್ಳವರ ಕೈಯಲ್ಲಿ ನೀವು ಅಧಿಕಾರ ಕೊಡಬೇಕು. ಇಲ್ಲದೇ ಇದ್ದರೆ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ನಡೀತಾ ಇದೆಯಲ್ಲ ಈಗಿನ ವಾತಾವರಣ, ಅಂಥ ರಾಜಕೀಯವನ್ನು ಕಂಡ್ರೆ ಸಾಮಾನ್ಯ ಜನರ ಸ್ಥಿತಿಗತಿಗಳು ಅಧೋಗತಿಗೆ ಹೋಗ್ತವೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ 16(4) ಕಾಲಂನಲ್ಲಿ ಹೇಳಿದ್ರು ಕೊಡೋಕ್ಕಾಗಲಿಲ್ಲ. ದೇವರಾಜು ಅರಸವರು ಆವನೂರು ಕಮಿಷನ್ನ ನೇಮಕ ಮಾಡಿ ಯಾವ ವಿರೋಧವನ್ನು ಲೆಕ್ಕಿಸೇನೆ ಅದನ್ನು ಜಾರಿ ಮಾಡಿದ್ರು. ದೇಶದ ಇತಿಹಾಸದಲ್ಲಿ ನೆನೆಸ್ಕೊಳ್ಬೇಕಾದಂಥ ಸಂಗತಿ, ಅಂಥ ನಿರ್ಧಾರಗಳನ್ನು ಮಾಡಿದ್ರು. 19 ಕಾಗೋಡು ಚಳುವಳಿ, 64 ಕಾಂಗ್ರೆಸ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತು. ಅದನ್ನು ದೇವರಾಜು ಅರಸು ಬಂದಾಗ ಕಾನೂನುಗಳನ್ನು ಜಾರಿ ಮಾಡಿ ಉಳುವವನೇ ಒಡೆಯ, ಭೂಮಿ ಒಡೆಯ ಮಾಡಿದ್ರು. ಇವತ್ತು ಯಾರು ಒಡೆಯರಾಗ್ತಾ ಇದ್ದಾರೆ? ಲ್ಯಾಂಡ್ ರಿಫಾರ್ಮ್ಸ್ ತೆಗೆದರು. ವಿಧಾನಸಭೆ ಒಳಗಡೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತೆಗೆದಾಕೋದಕ್ಕೆ ಬೆಂಬಲ ಕೊಡ್ತಾರೆ, ವಿಧಾನಸಭೆದ ಹೊರಗಡೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಇಂಥ ರಾಜಕೀಯ ಸನ್ನಿವೇಶಗಳು PTCL ಕಾಯ್ದೆ 2017 ಸುಪ್ರೀಂ ಕೋರ್ಟ್ ನಿಲ್ಲಿಸ್ತು. ಇಂದಿನ ಸರ್ಕಾರದವರು 4 ವರ್ಷ ಯಾರ್ಯಾರು SC ST ಬ್ಯಾಕ್ವರ್ಡ್ ಕ್ಲಾಸ್ ಅರ್ಜಿಗಳಿದ್ದು ರಾತ್ರಿ ಎಲ್ಲನೂ ವಜಾ ಮಾಡಿಬಿಟ್ರು. ಈ ಜನ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಮಾತಾಡ್ತಾರೆ. ಆದರೆ ಹಿಂದುಳಿದವರು ಮತ್ತು ದಲಿತರು ಅಧಿಕಾರದಲ್ಲಿರೋದನ್ನ ಸಹಿಸೋಕ್ಕೆ ಅವರಿಗೆ ಒಂದು ಕ್ಷಣನೂ ಆಗ್ತಾಯಿಲ್ಲ. ಇಂದು ದೇವರಾಜು ಅರಸವ್ರು ನೆನೆಸ್ಕೊಳ್ಳೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೆನಪಿಗೆ ಬರ್ತಾರೆ. ಸಿದ್ದರಾಮಯ್ಯನವರು ಮತ್ತು ದೇವರಾಜು ಅರಸು ಒಂದೇ ಜಿಲ್ಲೆಯಲ್ಲಿದ್ದರೂ ಅವರ ಬಾಲ್ಯ ಮತ್ತು ಯೌವನ ಮತ್ತು ರಾಜಕೀಯ ವ್ಯವಸ್ಥೆ ಬೇರೆ ಬೇರೆ ದಾರಿಯಲ್ಲಿದ್ರೂ ಅವರ ಗುರಿ ಒಂದೇ ಇದೆ, ಅಂತಿಮವಾಗಿ ವಿಮೋಚನೆ. ಯಾರಿಗೆ? ಯಾರು ಅಸಹಾಯಕರಿದ್ದಾರೆ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಆರ್ಥಿಕ ಸಾಮರ್ಥ್ಯ ಇಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಆ ಜನರನ್ನು ಗಟ್ಟಿಗೊಳಿಸಬೇಕು. ಯಾಕೆಂದರೆ ಸಿದ್ದರಾಮಯ್ಯನವರು, ದೇವರಾಜು ಅರಸರು ನಮ್ಮ ದೇಶದ ಸಂವಿಧಾನದಲ್ಲಿ ಅಚಲವಾದಂಥ ವಿಶ್ವಾಸ, ನಂಬಿಕೆ ಇಟ್ಟಿರೋರು. ಪ್ರಜಾಸತ್ತಾತ್ಮಕ ನಿರ್ಧಾರಗಳಲ್ಲಿ ಜನರಿಂದ ಜನರಿಗಾಗಿ ಆಯ್ಕೆಯಾದಂಥ ಸರ್ಕಾರ ತೀರ್ಮಾನಗಳು
ಅವರ ಜೀವನದ ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ ಬದಲಾವಣೆ ಮೂಲಕ ಸಮಾಜದ ನಿರ್ಮಾಣದ ಉದ್ದೇಶವೇ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನಿಗೆ ಇರತಕ್ಕಂಥದ್ದು. ದೇವರಾಜ ಅರಸು ಸಂಪುಟದಲ್ಲಿ ಎಂತೆಂಥವರಿದ್ದರು. ಎಲ್ ಜಿ ಅವನವರು, ರಂಗನಾಥ್ ಅವರು, ಬಿ ರಾಚಯ್ಯನವರು, ಎನ್ ರಾಚಯ್ಯನವರು, ಬಸವಲಿಂಗಪ್ಪನವರು, ಅದರ ಜೊತೆಗೆ ಮುಂದುಳಿದ ಸಮಾಜದವರು ಇದ್ದರು. ಇವರನ್ನೆಲ್ಲ ಸೇರಿಸಿ ಸಂವಿಧಾನ ಏನು ಬಯಸಿದೆ, ಪ್ರಜಾಪ್ರಭುತ್ವ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಈ ದೇಶಕ್ಕೆ ಮಾದರಿಯಾಗಿ ತೋರಿಸ್ಕೊಟ್ರು. ನಮ್ಮಲ್ಲೂ ಅನೇಕ ಜನ ಇದ್ದಾರೆ. ನಮ್ಮ ಏಕಾಂತಯ್ಯನವರು, ಎಸ್ ಕೆ ಕಾಂತ್ ಅವರು, ಮುಂದುಳಿದ ಸಮಾಜದವರು ಪ್ರಾಮಾಣಿಕರಿದ್ದಾರೆ, ಜನಪರವಾಗಿದ್ದಾರೆ. ಅಂಥ ಟೀಮು ನಮ್ಮ ನಾಯಕರಾದ ಸಿದ್ದರಾಮಯ್ಯರ ಜೊತೆಗೆ ಇತ್ತು, ಇದೆ. ಆದರೆ ಇವತ್ತು ಹಣ ಮತ್ತು ಜಾತಿ ರಾಜಕೀಯ ನಿರ್ಣಯಗಳನ್ನು ನಿಯಂತ್ರಣ ಮಾಡ್ತಾ ಜನಪರವಾಗಿರೋರ ಮೇಲೆ ಗೂಬೆ ಕೂರಿಸಿ ವ್ಯಕ್ತಿತ್ವಕ್ಕೆ ಮಸಿ ಬಳಿದು ಈ ಒಂದು ಸಮುದಾಯಗಳ ಸಂಘಟನಾ ಶಕ್ತಿಯನ್ನು ವಿಭಜಿಸಿ ಅನಾಥರನ್ನಾಗಿ ಮಾಡಿ ವಾಮ ಮಾರ್ಗದ ಮೂಲಕ ಅಧಿಕಾರವನ್ನು ಹಿಡಿತಕ್ಕಂಥ ಅತ್ಯಂತ ವ್ಯವಸ್ಥಿತವಾದಂಥ ಪಿತೂರಿ ದೆಹಲಿಯಿಂದ ರಾಜಭವನದವರೆಗೆ ನಡೀತಾ ಇರತಕ್ಕಂಥದ್ದನ್ನು ಕಂಡಾಗ ಶೋಷಿತ ಸಮುದಾಯಗಳು ಎಚ್ಚೆತ್ತು ಒಂದು ಸಂಘಟನಾತ್ಮಕ ಹೋರಾಟಗಳ ಮೂಲಕ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ದ್ವಿಜಶಕ್ತಿಯನ್ನು ಸೋಲಿಸ್ತಕ್ಕಂಥ ಒಂದು ಶಕ್ತಿಯಾಗಿ ನಾವು ಹೊರಹೊಮ್ಮಿದ್ರೆ ಮುಂದೊಂದು ದಿನ ಸಿದ್ದರಾಮಯ್ಯನವರು ದೇವರಾಜ ಅರಸರನ್ನೇ ಎದುರಿಸ್ತಕ್ಕಂಥ ಕಾನೂನು ಬಾಹಿರವಾದಂಥ ನಡವಳಿಕೆಗಳು ಸಾಮಾನ್ಯ ಜನರ ಮೇಲೆಯೇ ಗದಾ ಪ್ರಹಾರ ಮಾಡೋ ಕಾಲ ಬಂದೀತು. ಇದನ್ನು ಗಮನದಲ್ಲಿಟ್ಟು ದೇವರಾಜ ಅರಸರವರ ನಡೆ, ಅವರ ನುಡಿ ಮತ್ತು ಅವರು ಅನುಭವಿಸಿದಂಥ ಕಷ್ಟಗಳು ಅದೇ ಮಾದರಿಯಲ್ಲಿ ವ್ಯಕ್ತಿಗತವಾಗಿ ಪ್ರಾಮಾಣಿಕತೆಯನ್ನು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಅವರ ಬದ್ಧತೆ, ಸಾಮಾಜಿಕ ಚಿಂತನೆ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅವರಿರ್ತಕ್ಕಂಥ ಗೌರವಗಳನ್ನು ನಾವೆಲ್ಲೂ ಗಮನಿಸಿ ಒಂದು ಸಮುದಾಯದ ಶಕ್ತಿಯುತ ನಾಯಕನ ಶಕ್ತಿ ಮಾಡುವುದರ ಮುಖಾಂತರ ನಾಯಕನಿಲ್ಲದ ಸಮುದಾಯ ಯಾವಾಗಲೂ ಅನಾಥ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಗಮನದಲ್ಲಿಟ್ಟು ನಾಯಕನನ್ನು ಬಲವಾಗಿ, ಗಟ್ಟಿಯಾಗಿ, ಶಕ್ತಿಯುತವಾಗಿ ಕಟ್ಟತಕ್ಕಂಥ, ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ದೇವರಾಜ ಅರಸವರನ್ನು ಸ್ಮರಿಸ್ತಾ ಸಿದ್ದರಾಮಯ್ಯನವರ ನಾಯಕತ್ವ ಉತ್ತುಂಗಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಸಂಘಟನಾತ್ಮಕ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ಇವತ್ತಿನ ದೇವರಾಜ ಅರಸರ 109ನೇ ಜನ್ಮದಿನದ ಸಂದರ್ಭದಲ್ಲಿ ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಸಂದರ್ಭದಲ್ಲಿ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಕನ್ನಡ ಸಂಸ್ಕೃತಿ ಇಲಾಖೆಯ ಸಂಬಂಧಪಟ್ಟ ಎಲ್ಲರಿಗೆ, ನನ್ನ ಮಾತನ್ನು ಕೇಳಿ ತಮ್ಮಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.